ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಮೆದುಳಿನ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಸಿ ಚಾಕಲೇಟ್, ಬಿ ಅರಶಿನ, ಸಿ ಕಾಫಿ, ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಈ ಎಲ್ಲ ಆಹಾರ ಪದಾರ್ಥ ಮೆದುಳಿನ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಡಿನ ಹಾಲು ಕುಡಿಯುವುದರಿಂದ ಯಾವ ಭಾಗವು ಬಲಗೊಳ್ಳುತ್ತದೆ? ಆಪ್ಷನ್ ಸಿ ಮೂಳೆಗಳು, ಬಿ ಯಕೃತ್, ಸಿ ಮೂತ್ರಪಿಂಡ, ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಎ ಮೂಳೆಗಳು. ಆಡಿನ ಹಾಲು ಕುಡಿಯುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ. ಕೆಂಪು ದ್ರಾಕ್ಷಿಯನ್ನು ಯಾವ ದೇಶದಲ್ಲಿ ಬೆಳೆಯಲಾಗುತ್ತದೆ? ಆಪ್ಷನ್ ಸಿ ನಾರ್ವೆ, ಬಿ ಚೀನಾ, ಸಿ ಭಾರತ, ಡಿ ಫ್ರಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಫ್ರಾನ್ಸ್. ಕೆಂಪು ದ್ರಾಕ್ಷಿಯನ್ನು ಫ್ರಾನ್ಸ್ ದೇಶದಲ್ಲಿ ಬೆಳೆಯಲಾಗುತ್ತದೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರು ಯಾವ ಹಣ್ಣು ಸೇವಿಸಬಾರದು? ಆಪ್ಷನ್ ಸಿ ಆರೆಂಜ್, ಬಿ ಸೇಬು, ಸಿ ಪಪ್ಪಾಯ, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯಿ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರು ಪಪ್ಪಾಯಿ ಹಣ್ಣು ಸೇವಿಸಬಾರದು. ದೇಹದ ಅತಿಯಾದ ಉಷ್ಣತೆಯಿಂದ ಕಣ್ಣಿನ ಉರಿಯನ್ನು ತಕ್ಷಣ ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ ಸಿ ಹರಳೆಣ್ಣೆ, ಬಿ ಮೊಸರು, ಸಿ ರೋಸ್ ವಾಟರ್, ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ನಿಮ್ಮ ಕಣ್ಣಿನ ಉರಿಯನ್ನು ಶಮನಗೊಳಿಸುವಲ್ಲಿ ರೋಸ್ ವಾಟರ್ ಪ್ರಮುಖ ಪಾತ್ರ ವಹಿಸುತ್ತದೆ. ಹತ್ತಿಯ ತುಂಡನ್ನು ರೋಸ್ ವಾಟರ್ನಲ್ಲಿ ಅದ್ದಿ ಕೇವಲ 15 ನಿಮಿಷ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿದರೆ ಕಣ್ಣಿನ ಉರಿ ಕಡಿಮೆಯಾಗುತ್ತದೆ. ಸೌತೆಕಾಯಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿ ಇದೆ, ಇದು ಕಣ್ಣಿನ ಆಯಾಸ ಕಡಿಮೆ ಮಾಡುತ್ತದೆ. ಸೌತೆಕಾಯಿಯನ್ನು ದುಂಡಗೆ ಕತ್ತರಿಸಿ 2 ಹೋಳುಗಳನ್ನು ಕಣ್ಣಿನ ಮೇಲೆ ಇಟ್ಟು ರಿಲ್ಯಾಕ್ಸ್ ಮಾಡುವುದರಿಂದ ಬಹಳ ಬೇಗ ಫ್ರೆಶ್ ಫೀಲ್ ಸಿಗುತ್ತದೆ. ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಪ್ರಾರಂಭಿಸಿದವರು ಯಾರು? ಆಪ್ಷನ್ ಸಿ ಬಾಲ್ ಗಂಗಾಧರ ತಿಲಕ್, ಬಿ ಗಾಂಧೀಜಿ, ಸಿ ಭಗತ್ ಸಿಂಗ್, ಡಿ ಬಾಬು ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಆಪ್ಷನ್ ಎ ಬಾಲ್ ಗಂಗಾಧರ ತಿಲಕ್. ಬಾಲ್ ಗಂಗಾಧರ ತಿಲಕ್ ಅವರು ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಪ್ರಾರಂಭಿಸಿದರು. ಬೆಲ್ಲದೊಂದಿಗೆ ಮೊಸರು ತಿಂದರೆ ಏನಾಗುತ್ತದೆ? ಆಪ್ಷನ್ ಸಿ ರಕ್ತಹೀನತೆ ಉಂಟಾಗುತ್ತದೆ, ಬಿ ಜ್ವರ ಬರುತ್ತದೆ, ಸಿ ಶುಗರ್ ಜಾಸ್ತಿ, ಡಿ ತೂಕ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಹೀನತೆ ಉಂಟಾಗುತ್ತದೆ. ಬೆಲ್ಲದೊಂದಿಗೆ ಮೊಸರು ತಿಂದರೆ ರಕ್ತಹೀನತೆ ಉಂಟಾಗುತ್ತದೆ. ಗಡಿಯಾರವನ್ನು ಕಂಡು ಹಿಡಿದವರು ಯಾರು? ಆಪ್ಷನ್ ಸಿ ಥಾಮಸ್, ಬಿ ಚಾರ್ಲ್ಸ್, ಸಿ ಪೀಟರ್, ಡಿ ನ್ಯೂಟನ್. ಸರಿಯಾದ ಉತ್ತರ ಆಪ್ಷನ್ ಸಿ ಪೀಟರ್. ಗಡಿಯಾರವನ್ನು ಪೀಟರ್ ಕಂಡುಹಿಡಿದರು. ಯಾವ ಸಮಸ್ಯೆ ಇರುವವರು ಮಾವಿನ ಹಣ್ಣು ಸೇವಿಸಬಾರದು? ಆಪ್ಷನ್ ಸಿ ಬಿಪಿ, ಬಿ ಹೃದಯ ಸಮಸ್ಯೆ, ಸಿ ಕೀಲು ನೋವು, ಡಿ ಶುಗರ್.
ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಸಮಸ್ಯೆ. ಅಧಿಕ ಕ್ಯಾಲರಿಯನ್ನು ಹೊಂದಿರುವ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಹೃದಯ ಸಂಬಂಧಿ ಕಾಯಿಲೆ ಇರುವವರಿಗೆ ಒಳ್ಳೆಯದಲ್ಲ. ಇದರಲ್ಲಿ ಆರೋಗ್ಯಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಇರುವ ಕಾರಣ ಕೆಲವು ಬಾರಿ ಅತಿ ಮಿತವಾಗಿ ಮಾವಿನ ಹಣ್ಣನ್ನು ಮತ್ತು ಬಾಳೆಹಣ್ಣನ್ನು ಸೇವಿಸಬಹುದು. ಒಬ್ಬರು ಸುಳ್ಳು ಹೇಳುತ್ತಿರುವುದನ್ನು ದೇಹದ ಯಾವ ಭಾಗದಿಂದ ಕಂಡುಹಿಡಿಯಬಹುದು? ಆಪ್ಷನ್ ಸಿ ಮೂಗು, ಬಿ ಕಣ್ಣುಗಳು, ಸಿ ತುಟಿ, ಡಿ ಬೆರಳು. ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣುಗಳು. ಒಬ್ಬರು ಸುಳ್ಳು ಹೇಳುತ್ತಿರುವುದನ್ನು ಕಣ್ಣುಗಳಿಂದ ಕಂಡುಹಿಡಿಯಬಹುದು. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಸುತ್ತಮುತ್ತಲು. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.